ಹಾಯ್ ಫ್ರೆಂಡ್ಸ್, ಇದು ಬಿಟ್ಪಿಕ್ಸೆಲ್ ಅಂತ ಹೊಸ ಕ್ರಿಪ್ಟೋ ಕಾಯಿನ್ ಇದು. ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ರೀತಿ ಲಾಗಿನ್ ಆಗಬೇಕು, ಯಾವ ರೀತಿ ಮೈನಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆ ರೀತಿ ನೀವು ಡೌನ್ಲೋಡ್ ಮಾಡಿಕೊಂಡು ಮೈನಿಂಗ್ ಮಾಡಿ. ಏಕೆಂದರೆ ಇದು ಈಗ ಪ್ರೆಸೆಂಟ್ BNB ಇದೆಯಲ್ಲ, BNB ಕಾಯಿನ್ನು ಪ್ರೆಸೆಂಟ್ ಈಗ 76,000 ರೂಪಾಯಿ ಇದೆ. ಅದೇ ರೀತಿಯೇ ಇದ್ರದ್ದು ಎಕೋಸಿಸ್ಟಮ್ ಆಗಲಿ, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದ್ರ ವಿವರ ಎಲ್ಲ ತಿಳಿಸ್ಕೊಡ್ತೀನಿ. ಈಗ ಪ್ರೆಸೆಂಟು ಯಾವ ರೀತಿ ನೀವು ಮೈನಿಂಗ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಆ ರೀತಿ ನೀವು ಹೋಗಿ ಮೈನಿಂಗ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದು ವಾಟ್ಸಪ್ ಗ್ರೂಪ್ ID ಲಿಂಕ್ ಕೊಡ್ತೀನಿ. ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು. ಮತ್ತು ಹಾಗೆ ನಂದು ರೆಫರಲ್ ಕೋಡ್ ಕೊಡ್ತೀನಿ. ಆ ರೆಫರಲ್ ಕೋಡ್ ಮುಖಾಂತರ ಮಾಡಿಕೊಂಡ್ರೆ ನಿಮಗೆ ಕಾಯಿನು ಜಾಸ್ತಿ ಬರುತ್ತೆ. ಹಾಗಾಗಿ ಅದ್ರ ಮುಖಾಂತರ ನೀವು ಎಲ್ಲ ಹೋಗಿ ರೆಫರ್ ಮಾಡಿಕೊಂಡು ಮೈನಿಂಗ್ ಮಾಡಿ. ಇನ್ನೂ ಒಂದು ವಿಚಾರ ಏನಂತಂದರೆ, ಈಗ ನಾವೇನು ಗೊತ್ತೇನೋ ಆ ಥರ ಜಾಸ್ತಿ ಕೆಲವರಿಗೆ. ಈಗ ಫಸ್ಟು ನಾವು ಮೈನಿಂಗ್ ಮಾಡಿದ ತಕ್ಷಣ ಒಂದು ವಾರಕ್ಕೆ 15 ದಿವಸಕ್ಕೆ ದುಡ್ಡು ಬಂದುಬಿಡಬೇಕು. ಆ ರೀತಿ ಯಾವುದೂ ಆಗಲ್ಲ. ಪೇಷನ್ಸ್ ಇರಬೇಕು, ತಾಳ್ಮೆ ಜಾಸ್ತಿ ಇರಬೇಕು ಇದರಲ್ಲಿ. ನೀವಾಗ 15 ದಿವಸಕ್ಕೆ ಒಂದು 100 ಕಾಯಿನ್ ಮಾಡ್ತೀರಾ. ಅದೇ ಒಂದು ವರ್ಷಕ್ಕಾದರೆ 2,000 3,000 ಕಾಯಿನ್ ಮಾಡ್ತೀರಾ. ಎಷ್ಟು ಕಾಯಿನ್ ಅರ್ನಿಂಗ್ ಮಾಡಿಕೊಂಡ್ರೆ ಅಷ್ಟು ಬೆನಿಫಿಟ್ ಇರುತ್ತಲ್ಲ, ಅದನ್ನು ಆಲೋಚನೆ ಮಾಡಿ. ಈಗ ಒಂದು 100-500 ಬಂದುಬಿಟ್ರೆ ಹಿಂದೆಯೇ ನಮಗೆ ಏನು ದುಡ್ಡು ಬಂದುಬಿಡಬೇಕು. ಆ ರೀತಿ ಯಾವುದೂ ಇರಲ್ಲ. ಪೇಷನ್ಸ್ ಭಾರಿ ಇಂಪಾರ್ಟೆಂಟ್ ಇದರಲ್ಲಿ. ಕ್ರಿಪ್ಟೋದಲ್ಲಿ ಇದು ಫ್ರೀಯಾಗಿ ಮೈನಿಂಗ್ ಕೊಟ್ಟಿದ್ದಾರೆ. BNB ಅವರು ಮೈನಿಂಗ್ ಕೊಟ್ಟಿಲ್ಲ. ಇದರಲ್ಲಿ ಮೈನಿಂಗ್ ಪ್ಲಸ್ಸು ಮೈನಿಂಗ್ ಮಾಡ್ಕೋಬೋದು. ಮತ್ತು ಇವ್ರದ್ದೇ ಓನ್ ವ್ಯಾಲೆಟ್ ಇದೆ. ಅವೆಲ್ಲ ವಿಚಾರ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. BNB 2017ರಲ್ಲಿ ಲಾಂಚ್ ಆಗಿದ್ದು. ಆಗ BNB ಕಾಸ್ಟ್ ಎಷ್ಟು ಗೊತ್ತಾ? 135 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸು. ಇವತ್ತು ಎಷ್ಟಿದೆ? 76,000 ಇದೆ. 8 ವರ್ಷ ಗ್ಯಾಪ್ ಆಯ್ತಾ ಇಲ್ಲ? ಅದು ಒಂದೇ ವರ್ಷಕ್ಕೆ ರೈಸ್ ಆಗಿತ್ತಾ? ಯಾವುದೂ ಆಗಿಲ್ಲ. ಬಿಟ್ಕಾಯಿನ್ ಆಗ್ಬೋದು, ಯಾವುದೇ ಕಾಯಿನ್ ತಗೊಳ್ಳಿ, ಅದಕ್ಕೆ ಗ್ರೋತು ಬರಬೇಕು. ಅದು ಒಂದು ವರ್ಷಕ್ಕಾಗಲಿ 2 ವರ್ಷಕ್ಕಾಗಲಿ ಅದು ಏನು ರೀಚ್ ಆಗಬೇಕು ಅದು ಆಗೇ ಆಗುತ್ತೆ. ಹಾಗಾಗಿ ಇದರಿಂದ ಎಲ್ಲರೂ ಮೈನಿಂಗ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ಯಾವ ರೀತಿ ಮಾಡಬೇಕು, ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬಟ್ ನಾನು ರಿಫರಲ್ ಕೋಡ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಮಾಡ್ಕೊಳ್ಳಿ. ವಾಟ್ಸಪ್ಪು ಲಿಂಕು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಗ್ರೂಪಲ್ಲಿ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು. ಇನ್ನೂ ಒಳ್ಳೆ ಪ್ರಾಜೆಕ್ಟ್ ಬಗ್ಗೆ ನಾನು ಎಲ್ಲ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಈಗ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ, ಬನ್ನಿ. ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಬಿಟ್ ಪಿಕ್ಸೆಲ್ ನೆಟ್ವರ್ಕ್ ಅಂತ ಟೈಪ್ ಮಾಡಿ. ಅದು ಓಪನ್ ಆಗುತ್ತೆ. ಓಪನ್ ಆದಾಗ ನಿಮಿಷ ಈ ಥರ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಆದಮೇಲೆ ಈ ಥರ ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ರಿಜಿಸ್ಟ್ರೇಷನ್ ವಿತ್ ಫೋನ್ ನಂಬರ್ ಮತ್ತು ರಿಜಿಸ್ಟ್ರೇಷನ್ ವಿತ್ ಇಮೇಲ್ ಅಂತ ಕೇಳುತ್ತೆ. ನೀವು ರಿಜಿಸ್ಟ್ರೇಷನ್ ಫೋನ್ ನಂಬರನ್ನು ಮಾಡ್ಕೋಬೋದು, ಇಲ್ಲಾಂದರೆ ಇಮೇಲನ್ನು ಮಾಡ್ಕೋಬೋದು. ನಾನು ಇವಾಗ ಇಮೇಲ್ ಮೇಲೆ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ. ಆ ರೀತಿ ಮಾಡಿ. ಫಸ್ಟು ರಿಜಿಸ್ಟ್ರೇಷನ್ ವಿತ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗುತ್ತೆ. ಸೆಲೆಕ್ಟ್ ಯುವರ್ ಕಂಟ್ರಿ. ನಮ್ಮ ಕಂಟ್ರಿ ಸೆಲೆಕ್ಟ್ ಮಾಡಬೇಕು. ಇಂಡಿಯಾ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿ. ಮತ್ತು ನಮ್ಮ ಮೇಲ್ ಐ ಡಿ ಗೊತ್ತಲ್ವ, ಯಾವುದಿದ್ರೆ ಅದು ಕೊಡಬೇಕು. ನಮ್ಮ ಮೇಲ್ ಐ ಡಿ ಕೊಟ್ಟು ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಕೇಳುತ್ತೆ. ನೀವು ಪಾಸ್ವರ್ಡು ಇಟ್ಕೋಬೇಕಾಗುತ್ತೆ. ನಿಮ್ಗೆ ಇಷ್ಟ ಬಂದಿರೋ ಪಾಸ್ವರ್ಡು. ಮತ್ತು ಅದು ಮರಿಬಾರ್ದು. ಪಾಸ್ವರ್ಡು ನೆನಪಿಟ್ಕೋಬೇಕು. ನೆನಪಲ್ಲಿ ಇರಬೇಕಂದ್ರೆ ಓಪನ್ ಮಾಡ್ಕೋಬೇಕಂದ್ರೆ ಕಂಪಲ್ಸರಿ ಪಾಸ್ವರ್ಡ್ ಕೇಳುತ್ತೆ. ಹಾಗಾಗಿ ಪಾಸ್ವರ್ಡ್ ಇಟ್ಕೊಳ್ಳಿ. ನಾನು ಎಕ್ಸಾಂಪಲ್ ಒಂದು ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಹೆಸರಿರುತ್ತೋ ಕರೆಕ್ಟಾಗಿ ಅದೇ ರೀತಿ ಕೊಡಬೇಕು. ಮತ್ತು ಚೇಂಜ್ ಮಾಡ್ಕೊಳೋಕ್ಕೆ ಬರುತ್ತೆ. ಆದರೂ ನೀವು ಯಾವ ರೀತಿ ಕೊಡಬೇಕು, ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಅದರಲ್ಲಿ ಕೊಡಿ. ಮತ್ತು ಇಲ್ಲಿ ಎಂಟರ್ ಎನಿ ಇನ್ವಿಟೇಷನ್ ಕೋಡ್ ಅಂತ ಇದೆಯಲ್ಲ, ನಾನು ರೆಫರಲ್ ಕೋಡ್ ಕೊಟ್ಟಿದ್ದೀನಲ್ಲ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಕಾಪಿ ಮಾಡಿಕೊಂಡು ಕೊಟ್ಟಿರ್ತೀನಿ. ಅದನ್ನು ಇಲ್ಲಿ ಕೊಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಸ್ಟಾರ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಟ್ಯಾಪ್ ಟು ಮೈನ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು.
ಒಂದು ಅಡ್ವರ್ಟೈಸ್ ಬರುತ್ತೆ, ಅದು ಫುಲ್ಲಾಗಿ ನೋಡಿ ಅದು ಕಟ್ ಮಾಡಿದ ನಂತರ ಈ ಥರ ನೋಡಿ ಮೈನಿಂಗ್ ಸೀಸನ್ ಲೇಟೆಸ್ಟ್ ಫಾರ್ ದ 24 hours ಅಂತ ಬರುತ್ತೆ. ಇಲ್ಲಿ ಎಸ್ ಅಂತ ಕೊಡಿ, ಅಲವ್ ಅಂತ ಕೊಡಿ, ಯಾಕಂದರೆ ಇದು 24 ಗಂಟೆಗೆ ಒಂದು ಸಾರಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ಮೈನಿಂಗ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನಾನು ಒಬ್ಬ ಕನ್ನಡಿಗರಿಗೆ ನಾನು ಸಪೋರ್ಟ್ ಮಾಡಬೇಕು. ನನಗೆ ಇನ್ನು ಒಳ್ಳೆ ಪ್ರಾಜೆಕ್ಟ್ ಬಗ್ಗೆ ನಿಮಗೆಲ್ಲ ವಿವರವಾಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಮೈನಿಂಗ್ ಮಾಡ್ಕೊಳ್ಳಿ. ಇದು ಇನ್ನೂ ಏನು ಗೊತ್ತಾ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರೋದು. ಈಗ ಇನ್ನು ಸುಮಾರು 1 ವರ್ಷ 2 ವರ್ಷ ಆಗ್ಬೋದು. ಪೇಷನ್ಸ್ ಇರಬೇಕು, ಪೇಷನ್ಸಿಂದ ಮಾಡ್ಕೊಳ್ಳಿ. ನೀವೆಷ್ಟು ಕಾಯಿನ್ ಅರ್ನಿಂಗ್ ಮಾಡಿಕೊಂಡ್ರೆ ಅಷ್ಟು ಬೆನಿಫಿಟ್ಸ್ ಇರುತ್ತೆ. ಯೂಟ್ಯೂಬ್ ಚಾನಲ್ಲು ಇದೆ, ಕ್ರಿಪ್ಟೋ ವರ್ಲ್ಡ್ ಕನ್ನಡ ಅಂತ. ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನಾನು ಸಪೋರ್ಟ್ ಮಾಡಿ. ಯಾಕಂದರೆ ನಾನೊಬ್ಬ ಕನ್ನಡಿಗ, ನಮ್ಮ ಕನ್ನಡಿಗರಿಗೋಸ್ಕರ ಎಲ್ಲ ಒಳ್ಳೆಯದಾಗಲಿ ಅನ್ನೋ ವಿಚಾರಕ್ಕೆ ಒಳ್ಳೆ ವಿಡಿಯೋಗಳು ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಸದಾ ಇರಬೇಕು ನನಗೆ. ಹಾಗಾಗಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಥ್ಯಾಂಕ್ ಯು.